ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಎರಡು ಮಾತನಾಡಲಿಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ನಾನು ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇತ್ತೀಚೆಗೆ ನನಗೆ ಒಂದು 873 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಮತ್ತು ಒಂದು ವರ್ಷದಲ್ಲಿ 1000 ಆಗಬೇಕು. ನನಗೆ ಅಷ್ಟಾದರೂ ಆಗಿದ್ದಾರೆ. 1 ವರ್ಷದಲ್ಲಿ 1 ವರ್ಷ ಮತ್ತು 2 ತಿಂಗಳಾಯಿತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಈಗ ನನಗೆ ಅಷ್ಟೇ 873 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮತ್ತು ಅದು 1 ವರ್ಷದಲ್ಲಿ 4000 ವಾಚ್ ಅವರ್ ಆಗಬೇಕು. ನನಗೆ 1 ವರ್ಷದಲ್ಲಿ ಈಗ ಆದದ್ದು 2400 ಚಿಲ್ಲರೆ ವಾಚ್ ಅವರ್ ಆಗಿದ್ದಾರೆ. ಹಾಗೆ ಅಂತೇಳಿ ನಾನು ಜಾಸ್ತಿ ನಾನು ಯೂಟ್ಯೂಬಿಗೆ ಗಮನ ಕೊಡಲಿಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಹಣ ಬರ್ತದೆ, ಹಣ ಸಿಗ್ತದೆ ಅಂತ. ನನಗೆಲ್ಲ ಯೂಟ್ಯೂಬಿದು ಗಂಧ ಗಾಳಿ ಗೊತ್ತಿರಲಿಲ್ಲ ನನಗೆ. ಹಾಗೆ ನಾನು ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಗಾರ್ಡನಿನೆಲ್ಲ ಚಿತ್ರ ಅಲ್ಲ ವಿಡಿಯೋ ತೆಗೆದು ಸ್ಟೇಟಸಲ್ಲಿ ಹಾಕ್ತಿದ್ದೆ. ವಿಡಿಯೋ ಮಾಡಿ ಹಾಕೋದು ನನಗೊಂದು ಖುಷಿ, ವಿಡಿಯೋ ಮಾಡಿ ಹಾಕೋದಂದರೆ. ಅದನ್ನು ನೋಡಿ ನನ್ನ ಮಕ್ಕಳು ಹೇಳಿದರು, ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಮ್ಮಿ ಅಂತೇಳಿ. ಹಾಗೆ ನಾನು ನನ್ನ ಹತ್ತಿರದ ನನ್ನ ಫ್ರೆಂಡ್ ಇದ್ದಾರೆ ಆಸ್ಮಾ ಅಂತೇಳಿ, ಅವರು ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೊಟ್ಟರು. ಹಾಗೆ ನಾನು ವಿಡಿಯೋ ಹಾಕ್ತಾ ಇದ್ದೆ. ನನಗೆ ಮತ್ತೆ ಅದನ್ನು ನಾನು ತುಂಬ ಕಲಿತೆ ವೀಕ್ಷಕರು. ಏಕೆಂದರೆ ನಾವು ಹಣ ಮಾಡೋದು ಮಾತ್ರ ಅಲ್ಲ, ಕಲಿಯೋದು ಮುಖ್ಯ. ಮನುಷ್ಯರು ಕಲಿಬೇಕು ಯಾವುದನ್ನಾದರೂ ಒಂದನ್ನು ನೋಡಿ. ಅದನ್ನು ತುಂಬ ಕಲಿತೆ. ನನಗೆ ಕೇವಲ ನಾನು ವಿಡಿಯೋ ಮಾತ್ರ ಮಾಡ್ತಿದ್ದೆ. ಆಮೇಲೆ ಅದನ್ನು ಹೇಗೆ ಎಡಿಟ್ ಮಾಡೋದನ್ನು ಕಲಿತೆ. ಮತ್ತು ಅದರ ಮೇಲೆ ಥಂಬ್ಲೈನ್ ಹೇಗೆ ಹಾಕೋದು ಅದನ್ನು ಕಲಿತೆ. ಮತ್ತು ಹೇಗೆ ಅದರ ಮೇಲೆ ಬರೆಯೋದು ಅದನ್ನೆಲ್ಲ ಕಲಿತೆ. ಅದೆಲ್ಲ ಕಲಿಯುವ ಮನಸ್ಸಿಗೊಂದು ಖುಷಿ ಆಗ್ತದೆ. ಅದನ್ನೆಲ್ಲ ಮಾಡುವಾಗ ನಮಗೆ ಮನಸ್ಸಲ್ಲಿ ಇದ್ದ ಬೇಸರ ಎಲ್ಲ ಹೋಗ್ತದೆ. ನಾವು ಅದರಲ್ಲೇ ಮಗ್ನರಾಗಿರ್ತೀವಿ. ನಮಗೆ ಏನು ನೆನಪು ಬರುವುದಿಲ್ಲ, ಆಗ ಬೇಸರ ಕೂಡ ಆಗುವುದಿಲ್ಲ. ಅದನ್ನು ಹೇಗೆ ಮಾಡುವುದಂತಲೇ ನಮ್ಮ ಮನಸ್ಸಲ್ಲಿ ಇರ್ತದೆ. ಹಾಗೆ ನನಗೆ ಯೂಟ್ಯೂಬ್ ಮಾಡಿ ತುಂಬ ನನಗೆ ಮನಸ್ಸಿಗೆ ಒಂದು ನೆಮ್ಮದಿಯಾಗಿದೆ. ಹಾಗೆ ಮತ್ತು ಎಲ್ಲ ನಾವು ಹಾಕಿದೆ ಅಂತಂದರೆ ನಾವು ಮಾಡಿದ ಅಡಿಗೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದೆ, ನಾನು ಹಾಕಿದ್ದೇನೆ. ಮತ್ತು ಅದೆಲ್ಲ ಯಾಕೆಂದರೆ ಅದು ನಮಗೆ ಒಂದು ನೆನಪು ನೋಡಿ. ನಾವು ಮಾಡಿದ ಅಡಿಗೆ ಎಲ್ಲ ನೆನಪಾಗಿ ಉಳೀತದೆ. ಅದು ಒಂದು ಮೆಮೊರಿ, ಅದೊಂದು ಉಳೀತದೆ. ನಾವು ಅವತ್ತು ಏನೆಲ್ಲ ಅಡುಗೆ ಮಾಡಿ ನಮಗೊಂದು ಬದುಕು ಉಳಿದ್ರೆ ಒಂದು 75-80 ವರ್ಷ ಆಗುವ ನಮಗೆ ನೋಡ್ಬೋದಲ್ಲ. ಮತ್ತು ನಾವು ಎಲ್ಲಿಗೆಲ್ಲ ತಿರುಗಿಗೆ ಹೋಗಿದ್ದೇವೆ, ಎಲ್ಲಿ ಪ್ರವಾಸಕ್ಕೆ ಮತ್ತು ಪಿಕ್ನಿಕ್ಕಿಗೆ ಎಲ್ಲಿ ಹೋಗಿದೆ, ಎಲ್ಲೆಲ್ಲ ತಿರುಗಲಿಕ್ಕೆ ಹೋಗಿದ್ದೇವೆ. ಈಗ ನಾನು ದುಬೈಗೆ ಹೋಗಿದ್ದೇನೆ, ಅಲ್ಲಿ ತುಂಬ ಕಡೆ ಹೋಗಿದ್ದೇನೆ. ಮಸೀದಿಗೆ ಹೋಗಿದ್ದೇನೆ, ಟೆಂಪಲಿಗೆ ಹೋಗಿದ್ದೇನೆ, ಚರ್ಚಿಗೆ, ಅದೆಲ್ಲ ನಾನು ಹಾಕಿದ್ದೇನೆ. ಅದು ನಮಗೆಲ್ಲ ನೋಡುವಾಗ ಒಂದು ಖುಷಿ ಆಗ್ತದೆ. ನಾನು ಹೋಗಿದ್ದೇನೆ ಅಲ್ಲಿ, ನನ್ನ ಮಕ್ಕಳಿರುವಾಗ ಅಲ್ಲಿ ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಅಂತೇಳಿ ನನಗೊಂದು ಖುಷಿ ಆಗ್ತದೆ. ಹಾಗೆ ಅದನ್ನೆಲ್ಲ ನೋಡಿ ಅದೊಂದು ನೆನಪು ನೋಡಿ ಉಳಿಯೋದು. ನಾವು ಹೀಗೆ ಹೋಗಿ ಬಂದರೆ ಯಾವುದು ನೆನಪು ಉಳಿಯೋದಿಲ್ಲ. ಮತ್ತು ನೋಡಿ ಕೆಲವು ಇಲ್ಲಿ ಅದು ನಾನು ಊರದ್ದಂತ ಹೇಳುವಾಗ ನಾನು ತುಂಬ ವಿಡಿಯೋ ಹಾಕಿದ್ದೇನೆ ನೆನಪು ಉಳಿಲಿಕ್ಕೆ. ಕಾರ್ಕಳಕ್ಕೆ ಹೋಗುವ ಅಲ್ಲಿ ಜಾತ್ರೆ, ಅಲ್ಲಿ ನಮ್ಮ ಫೋಟೋ, ಮತ್ತು ನಮ್ಮ ಪವಾಡಗುಡ್ಡ ಮುಡಿಪು ಅಲ್ಲಿ ಅದೆಲ್ಲ ಹಾಕಿದ್ದೇನೆ. ಹೊರೆ ಕಾಣಿಕೆಯದ್ದು ಅದೆಲ್ಲ ಆಗೆಲ್ಲ ಏನು ಆಗಿದೆ ಅಂಥೇಳಿ ಇನ್ನು ನಂತರ ಎಲ್ಲ ನೋಡುವವರಿಗೊಂದು ಒಳ್ಳೆಯದಲ್ಲ, ಅದು ರೆಕಾರ್ಡ್ ಒಂದು ಇರ್ತದೆ ನೋಡಿ. ಹಾಗೆ ನನ್ನ ಮನೆಯಲ್ಲಿ ನಮ್ಮ ತೋಟಕ್ಕೆ ಹೇಗೆ ಮದ್ದು ಬಿಡ್ತಾರೆ ಅದನ್ನು ಕೂಡ ಮಾಡಿ ಹಾಕಿದ್ದೇನೆ. ಯಾಕೆಂದರೆ ನಮ್ಮ ಮಕ್ಕಳು ದುಬೈಯಲ್ಲೆಲ್ಲ ಇರುವುದು, ಅವರಿಗೆ ಮುಂದೆಲ್ಲ ಏನು ಗೊತ್ತಿರುವುದಿಲ್ಲ. ಯಾಕೆಂದರೆ ಅವರು ಬಂದ ನಂತರ ಅವರಿಗೆ ಯಾವುದಾದ್ರು ಪ್ರಯೋಜನ ಆಗ್ಬೋದಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದರೆ ನಾನು 1 ಡ್ರಮ್ ನೀರಿಗೆ ಎಷ್ಟು ಸುಣ್ಣ ಹಾಕಬೇಕು, ಎಷ್ಟು ಮೈಲ್ತುತ್ತು ಹಾಕಬೇಕು ಅದನ್ನೆಲ್ಲ ಹಾಕಿದ್ದೇನೆ. ಆದ ಕಾರಣ ಅದಕ್ಕೆ ಅವರಿಗೆ ಒಂದು ಬೇಕಾಗ್ತದಲ್ಲ. ಇಲ್ಲದ್ರೆ ಅವರಿಗೆ ಅಪ್ಪ ಅಮ್ಮ ಹೇಗೆ ಮಾಡ್ತಿದ್ರು ಅಂತ ಅವರಿಗೆ ತಿಳಿಬೇಕಲ್ವ. ಅದಕ್ಕೆ ಅದನ್ನೆಲ್ಲ ಮಾಡಿ ಹಾಕಿದ್ದೇನೆ. ಕೇವಲ ನಾವು ಹಣಕ್ಕಾಗಿ ಅಲ್ಲ, ಹಣ ಸಿಗುವುದು ಅದು ನಮ್ಮ ಲಕ್ ಅಷ್ಟೇ. ಇದೆಲ್ಲ ನೆನಪು ಉಳಿತೆ ನಮಗೆ.
ಹಾಗೆ ನನಗೆ ಯೂಟ್ಯೂಬ್ ಮಾಡೋದಂದರೆ ಒಂದು ತುಂಬ ಖುಷಿ, ನನಗೆ ತುಂಬ ಒಂದು ಮನಸ್ಸಿಗೊಂದು ನೆಮ್ಮದಿ ಸಿಗ್ತದೆ. ಯೂಟ್ಯೂಬ್ ಮಾಡುವ, ಇದು ವೀಡಿಯೋ ಮಾಡುವ, ಹಾಕುವ ಅಂಥೇಳಿ ಒಂದು ಮನಸ್ಸಿಗೊಂದು ತುಂಬ ನೆಮ್ಮದಿ ಸಿಗ್ತದೆ. ಹಾಗೆ ನಾನು ಇದನ್ನು ಮಾಡಿದ್ದು. ವೀಕ್ಷಕರೇ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದ ಮುಖಾಂತರ ನಿಮ್ಮೊಂದಿಗೆ ಬರ್ತೇನೆ. ವೀಕ್ಷಕರೇ, ಒಂದು ಮುಖ್ಯವಾದ ವಿಷಯ ಮರ್ತಿದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋವನ್ನು ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.